ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ಕಾಲುವೆ ರೋಡ್. ಇದು ಬಂದು ನಿಮಗೆ ಒಂದು ಚೈನ್ ರೋಡು, 33 ಅಡಿ ಒಂದು ಚೈನ್ ರೋಡು ನೋಡಿ. ಈ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ ಈ ರೋಡು. ಮತ್ತು ಅಲ್ಲೂ ಕೂಡ ರಸ್ತೆ ಇದೆ. ಈ ರೋಡಿಂದ ನಿಮಗೆ ಒಂದು ಬ್ರಿಡ್ಜ್ ಮಾಡ್ಕೋಬೇಕು. ಹೊಂದ್ಕೊಂಡಿದೆ ಅಂತಂದರೆ ಬ್ರಿಡ್ಜೇ ಮಾಡಿಕೊಂಡ್ರೆ ಹೊಂದ್ಕೊಂಡಂಗೆ. ಅಲ್ಲೂ ಕೂಡ 10 ಅಡಿ ರೋಡ್ ಇದೆ ನಿಮ್ಗೆ. ಆ ಬ್ರಿಡ್ಜಿಂದ 10 ಅಡಿ ಇದೆ ರೋಡ್ ಇದೆ. ಅದು ರಸ್ತೆ, ಇದು ರಸ್ತೆ, ಎರಡೂ ಕಡೆ ನಿಮಗೆ ರಸ್ತೆ ಬರುತ್ತೆ ಈ ಜಾಗದಲ್ಲಿ. ಇದು ಬಂದು 30 ಗುಂಟೆ ಜಾಗ. ಈ 30 ಗುಂಟೆಲಿ ನಿಮಗೆ ಹತ್ತತ್ರ ಒಂದು 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳಿದೆ. ಎಲ್ಲ ಮರಗಳು ಕೂಡ 8 ರಿಂದ 10 ವರ್ಷದ ಮರಗಳು. ಈ ಜಾಗ ಬಂದು ನಿಮಗೆ ಕೆಂಗೇರಿಯಿಂದ 48 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ, ಚನ್ನಪಟ್ಟಣ ತಾಲೂಕಿದು. ಮತ್ತು ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗಿ. ಚನ್ನಪಟ್ಟಣಕ್ಕೆ ಇಲ್ಲಿಂದ ನಿಮಗೆ 3.5 ರಿಂದ 4 ಕಿಲೋಮೀಟರ್ ಆಗುತ್ತೆ ಈ ಜಾಗದಿಂದ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ ನೋಡಿ. ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಮತ್ತು ನಿಮಗೆ ಊರು ಪಕ್ಕದ ಜಾಗ. ಊರು ಇಲ್ಲಿಂದ 1/2 ಕಿಲೋಮೀಟರ್ ಇದೆ ನೋಡಿ. ಅದೇ ಊರು ಕಾಣಿಸ್ತಿದೆಯಲ್ಲ, ಅದೇ ಊರು. ಅಲ್ಲಿ ಬಸ್ ಬರುತ್ತೆ ನಿಮಗೆ. ಅಲ್ಲಿ ಬಸ್ ಬರೋದ್ರಿಂದ ನೀವು ಬೇಕಾದ್ರೆ ಒಂದು ಆರಾಮಾಗಿ ನಡ್ಕೊಂಬರ್ಬೋದು. 1/2 ಕಿಲೋಮೀಟರ್ ಐತಿ ಇಲ್ಲಿಗೆ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನಿಮಗೆ ಏನು ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು ನೋಡಿ. ಇಲ್ಲೂ ಮನೆ ಇದೆ, ಆ ಕಡೆನೂ ಮನೆ ಇದೆ, ಪಕ್ಕದಲ್ಲೆಲ್ಲ ಮನೆಗಳಿದೆ. ಮತ್ತು ನಿಮ್ಗೆ ಒಳ್ಳೆ ಇಲ್ವಿ ಪ್ರಾಪರ್ಟಿ ಇದು. ನಿಮಗೆ ಕಾಲುವೆ ಪಕ್ಕದ ಜಾಗ. ಇದು ಕೂಡ 10 ಅಡಿ ರಸ್ತೆ. ಇಲ್ಲೂ ರಸ್ತೆ ಇದೆ ನಿಮಗೆ, ಅಲ್ಲೂ ರಸ್ತೆ ಇದೆ ನೋಡಿ. ನಿಮಗೆ ಈ ತೆಂಗಿನ ಮರದಿಂದ ಈ ಕಡೆಗೆ ಫುಲ್ಲು ನಿಮ್ಗೆ ಹತ್ತತ್ರ ಈ ಜಾಗದಲ್ಲಿ ನಿಮಗೆ ಒಂದು 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಬರುತ್ತೆ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾರಂಥ ಮರಗಳು. ಯಾವ ಮರನೂ ಕೂಡ ಚೆನ್ನಾಗಿಲ್ದಿರುತ್ತಿಲ್ಲ. ಎಲ್ಲ ಮರಗಳು ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಇದು ಬಂದು ಕೆಂಪು ಭೂಮಿ. ರೋಡ್ಗಿಂತ ಹೈಟಲ್ಲಿದೆ ಭೂಮಿ ಇದು. ಇದು ನೋಡಿ ನಿಮಗೆ ಹಿಂಗೆ ಈ ಥರ ಬಾಕ್ಸ್ ಶೇಪಲ್ಲಿ ಬಂದು ಇಲ್ಲಿ ಒಂಚೂರು ಇದೊಂದು ಪೀಸ್ ಮಾತ್ರ ಬೇರೆ ಹೊಡೆದು ಒಂದು 20 ಅಡಿ ಬರುತ್ತೆ. ಹಿಂಗೆ ಬಂದು ಹಿಂಗೆ ಓಪನ್ ಆಗಿ ಹಿಂಗೆ ಹೋಗುತ್ತೆ, ಫುಲ್ಲು ಸ್ಕ್ವೇರಾಗಿ ಹೋಗುತ್ತೆ ಇದು ನೋಡಿ. ಎಲ್ಲ ಮರಗಳು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಜಾಗ ಇದು. ನೀವು ಬೇಕಾದ್ರೆ ಬ್ರಿಡ್ಜ್ ಹಾಕೋ ಅವಶ್ಯಕತೆನೇ ಇಲ್ಲ. 10 ಅಡಿ ಜಾಗ ಇದೆ, ಅಲ್ಲೇ ಹಸು ಬರ್ಬೋದು. ಅದು ಕೂಡ ಗೌರ್ಮೆಂಟ್ ನಕಾಶೆ ರೋಡ್, 10 ಅಡಿ ರೋಡು. ಇಲ್ಲ ನೀವು ಬ್ರಿಡ್ಜ್ ಹಾಕೊಂಡ್ರು ಕೂಡ ಆರಾಮಾಗೆ ಇಲ್ಲಿಂದ ಹೋಗ್ಬೋದು. ನೋಡಿ ನಿಮ್ಗಿಂದ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ವಿ ಪ್ರಾಪರ್ಟಿ ಇದು. ತುಂಬಾ ಚೆನ್ನಾಗಿದೆ ನೋಡಿ. ಹಿಂದಗಡೆ ಎಲ್ಲ ಬೆಟ್ಟ ಗುಡ್ಡಗಳು. ಈ ಥರ ಒಂದು ಪ್ರದೇಶದಲ್ಲಿ ಜಾಗ ನೋಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ ನೋಡಿ. ಹಿಲ್ ಪ್ರಾಪರ್ಟಿ ಎಷ್ಟು ಚೆನ್ನಾಗಿದೆ ನೋಡಿ. ಬೆಟ್ಟಗಳು, ಈ ಬೆಟ್ಟದ ಮುಂದೆ ಇರೋ ಜಾಗನೇ ಇದು. ಇದರಿಂದ ಬೆಟ್ಟ ಇದೆ. ಯಾರೆಲ್ಲ 30 ಗುಂಟೆ 1 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 30 ಗುಂಟೆ ತುಂಬಾ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೆಲ್ಲ ಮನೆ ಇದೆ. ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಇದ್ರ ಬೆಲೆ ಬಂದು 3,75,000 ಹೇಳ್ತಾರೆ ಫರ್ ಗುಂಟೆಗೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ ಇದು. ನಿಮಗೆ 30ಕ್ಕಿಂತ ಜಾಸ್ತಿ ತೆಂಗಿನ ಮರ ಇದೆಯಲ್ಲ, ಅದೆಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ಮತ್ತು ಕೆಂಪು ಭೂಮಿ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.